ಧಾರವಾಡ ಲೋಕಸಭಾ ಕ್ಷೇತ್ರ. ಆದ್ರೆ ಈಗ ಸಿದ್ದರಾಮಯ್ಯ ಸರ್ಕಾರ ಏನು ಬಂತಲ್ಲ, ಅವ್ರು ಮಾಡಿದ್ರೆ ಒಳ್ಳೇದು ಮಾಡಿದ್ರೆ ಅದು ಇದು ಹಡಿಬಿಟ್ಟು ಕೆಲಸ ಮಾಡ್ಯಾರ. ಯಾರು ನಮ್ಮ ಹೆಂಡ್ರಿಗೆ ಟಿಕೆಟ್ ಇಲ್ಲ ಅಂತ ಕೇಳಿದ್ವಿ ನಾವು, ಟಿಕೆಟ್ ಮಾಡ್ರಿ ಅಂತ ಕೇಳಿದ್ವಿ. ಹಾಂ, ಫ್ರೀ ಮಾಡಂತ ಹೇಳಿವ ನಾವು. ನಮ್ಮ ಕರ್ನಾಟಕ ಈಗ ಕಾಂಗ್ರೆಸ್ ಆಗೈತಿ. ಕಾಂಗ್ರೆಸ್ ಆಗಿಂದ ಎಷ್ಟೆಷ್ಟೋ ಜನ ಎದ್ದು ಕುಂತಾರೆ, ಕ್ರಿಮಿನಲ್ ಜಾಸ್ತಿ ಆಗಂತಾವ. ನಾವು ಗಂಡು ಮಕ್ಳು ನಿಂತ್ಕೊಂಡು ಹೋಗ್ಬೇಕು, ರೊಕ್ಕ ಕೊಡ್ಲಿಲ್ದಾರ ಕುಂತ್ಕೊಂಡು ಹೋಗ್ಬೇಕು. ನಮ್ಮ ಬಾಳೆ ಹಂಗಾಗೈತೆ. ಇದು ಬಸ್ ಮಾಡಿ ನಮಗೆಲ್ಲ ತೊಂದರೆ ಆಗಿಬಿಟ್ಟಿತ್ತು ರೀ. ಬಸ್ ಫ್ರೀ, ಆಧಾರ್ ಕಾರ್ಡ್ ಬಸ್ ಒಂದು ಫ್ರೀ ಮಾಡಿದ್ದ ಅನ್ಕಾರ ಭಾಳ ರಾಂಗ್ ಅದು, ಭಾಳ ರಾಂಗ್ ಅದು. ಮುಂಜಾಲಿಂದ ಒಂದು 300-400 ರೂಪಾಯಿ ದುಡ್ದಿಲ್ಲ. ಅದಕ್ಕೆ ಜೀವಮಾನದಾಗಿಂದ ಯಾವಾಗಲೂ ನಾವು BJPನೇ. ಹಾಂ, ಕಾಂಗ್ರೆಸ್ ಇಲ್ಲ ಆಗೋತ ಜೀವಮಾನದ ಇವತ್ತೇ ಲಾಸ್ಟ್. ಒಂದು ನಮ್ಮ 2-3 ತಿಂಗಳತ್ತ 2,000 ರೂಪಾಯಿ ಬಂದಿಲ್ಲ. ಆಮ್ಯಾಗ ರೇಷನ್ ರೊಕ್ಕನೂ ಬಂದಿಲ್ಲ. ಅವನೊಬ್ಬನ ಸೀಟ್ ಆಳೋದಕ್ಕೆ ದೇಶ ಮಾರಕ್ಕೆ ನಿಂತಾನೆ ಈಗ. ಯಾಕಂದ್ರೆ ಬಡವ್ರು ಏನು ಮಾಡ್ಬೇಕ್ರಿ, ಭಿಕ್ಷಾ ಬಿಡ್ಬೇಕು. ಬೇಡ್ರಿ ನಮ್ಗೆ 2,000 ರೂಪಾಯಿ ರೇಷನ್ ರೊಕ್ಕನೂ ಬೇಡ, ಇದು ಫ್ರೀನೂ ಬೇಡ ನಮಗೆ. ಬೆಳಕರ್ದ್ರೆ ಕೋಟಿ ಗಟ್ಟಲೆ ಲಾಸ್ ಆಗತ್ತೆ ಬಸ್ಸಿಂದು, ಎಲ್ಲ ಗೊತ್ತೈತೆ ಅವನಿಗೆ. ಮತ್ತೆ ನಾನು ನುಡಿದಂತೆ ನಡೆದೆ ಅಂತ ಮಾತಾಡ್ತಾನೆ. ನಾನು ಫ್ರೀ ಮಾಡಿಬಿಟ್ರೆ ಹೆಣ್ಮಕ್ಳು ಆಟೋದಾಗ ಹತ್ತಿದ್ರು ನಮ್ಗೆ. ಕಷ್ಟಪಟ್ಟು ತಗೊಂಡಿರೋ ಚಿನ್ನಾನ ಕಡಿಮೆ ಬೆಲೆಗೆ ಮಾರೋಕ್ಕಾಗತ್ತಾ? ಒಳ್ಳೆ ಬೆಲೆ ಸಿಗೋ ಕಡೆ ಮಾರಬೇಕು. ಇಷ್ಟು ಕಡಿಮೆ ಚಿನ್ನಕ್ಕೆ ಅಧಿಕ ಬೆಲೆ ಕೊಡೋದು ಅಭಯ ಗೋಲ್ಡ್ ಬಯರ್ಸ್ ಮಾತ್ರ. ನಿಮ್ಮ MP ಯಾರು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿರಾಜ್ ವಾಲಿಕಾರ್. ಹುಬ್ಬಳ್ಳಿ ಧಾರವಾಡ ಲೋಕಸಭಾ ಕ್ಷೇತ್ರ. ಈ ಹುಬ್ಬಳ್ಳಿ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಈಗಾಗಲೇ ರಾಜ್ಯ ರಾಜಕೀಯ ಸಾಕಷ್ಟು ರಂಗೇರ್ತಾ ಆಗಿದೆ. ಹಾಗಾದರೆ ಹುಬ್ಬಳ್ಳಿ ಮಂದಿ, ಧಾರವಾಡ ಮಂದಿ ಈ ಬಾರಿ ಯಾರಿಗೆ ಮತ ಹಾಕ್ತಾರೆ? ಇನ್ನು ಸಿಹಿ ತಿನ್ನಿಸೋದು ಯಾರಿಗೆ, ಕಹಿ ತಿನ್ನಿಸೋದು ಯಾರಿಗೆ? BJPಯಿಂದ ಪ್ರಹ್ಲಾದ್ ಜೋಶಿ, ಕಾಂಗ್ರೆಸ್ನಿಂದ ವಿನೋದ ಸೌಟಿ ಅವರು ಇಳಿದಿರುವಂಥ ಈ ಕ್ಷೇತ್ರದಲ್ಲಿ ಹುಬ್ಬಳ್ಳಿಯ ಗಂಡು ಮೆಟ್ಟಿದ ಮಂದಿ, ಗಂಡು ಮೆಟ್ಟಿದ ನಾಡಿನಲ್ಲಿ ಯಾರಿಗೆ ಮತ ಹಾಕ್ತಾರೆ? ಬನ್ನಿ ನೋಡೋಣ. ಬರೋದು ಬಂತು. ನಾವು ಗಂಡು ಮಕ್ಳು ನಿಂತ್ಕೊಂಡು ಹೋಗ್ಬೇಕು, ರೊಕ್ಕ ಕೊಡ್ಲಿಲ್ದಾರ ಕುಂತ್ಕೊಂಡು ಹೋಗ್ಬೇಕು. ನಮ್ಮ ಬಾಳೆ ಹಂಗಾಗೈತೆ. ಅದಕ್ಕೆ ಜೀವಮಾನದಾಗಿಂದ ಯಾವಾಗಲೂ ನಾವು BJPನೇ. ಹಾಂ, ಕಾಂಗ್ರೆಸ್ ಇಲ್ಲ ಆಗೋತ ಜೀವಮಾನದ ಇವತ್ತೇ ಲಾಸ್ಟ್. ಒಂದು ನಮ್ಮ ಜೀವನ ಅಂದ್ಬಿಟ್ಟೈತೆ ರೀ. ಯಾರು ನಮ್ಮ ಹೆಂಡ್ರಿಗೆ ಟಿಕೆಟ್ ಇಲ್ಲ ಅಂತ ಕೇಳಿದ್ವಿ ನಾವು, ಟಿಕೆಟ್ ಮಾಡ್ರಿ ಅಂತ ಕೇಳಿದ್ವಿ. ಹಾಂ, ಫ್ರೀ ಮಾಡಂತ ಹೇಳಿವ ನಾವು. ಅವನೊಬ್ಬನ ಸೀಟ್ ಆಳೋದಕ್ಕೆ ದೇಶ ಮಾರಕ್ಕೆ ನಿಂತಾನೆ ಈಗ. ದೇಶನ ಮಾರಕ್ಕೆ ನಿಂತಾನೆ ಈಗ. ಅಲ್ಲಿ ಈಗ ಎಲ್ಲರ ದುಡ್ಡು ಈಗ ಬೆಳಕರ್ದ್ರೆ ಕೋಟಿ ಗಟ್ಟಲೆ ಲಾಸ್ ಆಗತ್ತೆ ಬಸ್ಸಿಂದು, ಎಲ್ಲ ಗೊತ್ತೈತೆ ಅವನಿಗೆ. ಮತ್ತೆ ನಾನು ನುಡಿದಂತೆ ನಡೆದೆ ಅಂತ ಮಾತಾಡ್ತಾನೆ. ನಾನು ಹೌದಲ್ರಿ? ಅದಕ್ಕೆ ಜೀವನದಾಗ ಇದೇ ಲಾಸ್ಟ್ ಅವನು ಜೀವನದಾಗ. ಮತ್ತೆ ಯಾರು BJPನೇ ಬರ್ಬೇಕ್ರಿ. ಹೌದ್ರಿ. ನಮ್ಗೆ ಇಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಬರ್ಬೇಕ್ರಿ. ಯಾಕಂದ್ರೆ ನಮ್ಮ ಪಕ್ಷ ಅಂದರೆ ನಮ್ಮದು ಕಾಂಗ್ರೆಸ್. ಯಾಕಂದ್ರೆ ನಾವು ಇರೋದು ಎಲ್ಲ ಮುಸ್ಲಿಮ್ಸ್ ಮಂದಿ. ಈಗ ನೋಡ್ರಿ, ಈಗ ಮಟನ್ ಕೊಯ್ಬಾರ್ದು, ಅಜಾ ಆಗಬಾರ್ದು, ಎಲ್ಲ ಸಮಸ್ಯೆ ಇದ್ದು. ನಮ್ಗೆ ಬೇಕಂದ್ರೆ ಕಾಂಗ್ರೆಸ್ ಬೇಕು. ನಮ್ಗೆ ಅವರು ಮಾಡಲಿ ಬೀಳಲಿ ನಮಗೂ ಕಾಂಗ್ರೆಸ್. ಯಾಕಂದ್ರೆ ನಾವು ಅದ್ರ ಮ್ಯಾಗ ನಾವು ಉಳಿದ್ರು. ನಾವು ಮುಂದೆ ಹೆಂಗೆ ಬರ್ತೈತಿ ಗೊತ್ತಾಗೋದಿಲ್ಲ. ಕಾಂಗ್ರೆಸ್ ಸರ್ಕಾರ ಬಂದ್ರೆ ಕಾಂಗ್ರೆಸ್ ಸರ್ಕಾರ ಬಂತಂದ್ರೆ ನಮ್ಗೆ ಒಳ್ಳೇದು. ಮುಂದೆ ಇಲ್ಲಾಂದ್ರೆ ನಮ್ಮದು ಪರಿಸ್ಥಿತಿ ಭಾಳ ಗಂಭೀರ ಆಕೈತಿ. ಯಾಕಂದ್ರೆ ಈಗ ನಮ್ಮದು ಕೆಲಗಿರಿ ಒಳಗೆ ಈಗ ಮುಂಜಾನೆ ಅಜಾ ಆಗೋದಿಲ್ಲ ರೀ. ಬಾಜು ಹಿಂದೂ ಮಂದಿದು ಮನೆ ಅದಾವೆ. ಬೆಳಗ್ಗೆ ಆಗೋದಿಲ್ಲ ರೀ ಒಂದು ಟೈಮ್, ಅವೆಲ್ಲ ನಡೀತಾವೆ. ಈಗ ಕಾಂಗ್ರೆಸ್ ಗೌರ್ಮೆಂಟ್ ಬಂತಂದ್ರೆ ನಮ್ಮ ಮಂದಿದ್ದು ನಡೀತೈತಿ. ಈಗ BJP ಬಂತಂದ್ರೆ ನಮ್ಗೆ ತಳಗೆ ಇಡ್ತಾರ. ನಮ್ಮದು ಆಟ ನಡೆಯೋದಿಲ್ಲ. ಯಾಕೆ ನಡೆಯೋದಿಲ್ಲ ಅಂದರೆ ಅಜಾ ಆಗಬಾರ್ದು, ಆಮ್ಯಾಗ ಮಟನ್ ಕೊಯ್ಬಾರ್ದು ಅಂತ. ಮಟನ್ ಎಲ್ಲರೂ ತಿಂತಾರೆ ರೀ, ಹಿಂದೂ ಮಂದಿನೂ ತಿಂತಾರೆ, ಎಲ್ಲರೂ ತಿಂತಾರೆ ರೀ. ಅವ್ರು ಎಲ್ಲರೂ ಮಟನ್ ಬೇಕು, ಇವ್ರು ಮಟನ್ ಬೇಡ ಅಂತಾರೆ. ಆದರೂ ಕಾಂಗ್ರೆಸ್ ಬೇಕು ನಮ್ಗೆ. ಆದ್ರೆ ಈಗ ಸಿದ್ದರಾಮಯ್ಯ ಸರ್ಕಾರ ಏನು ಬಂತಲ್ಲ, ಅವ್ರು ಮಾಡಿದ್ರೆ ಒಳ್ಳೇದು ಮಾಡಿದ್ರೆ ಅದು ಇದು ಹಡಿಬಿಟ್ಟು ಕೆಲಸ ಮಾಡ್ಯಾರ. ಇದು ಬಸ್ ಮಾಡಿ ನಮಗೆಲ್ಲ ತೊಂದರೆ ಆಗಿಬಿಟ್ಟಿತ್ತು ರೀ. ಬಸ್ ಫ್ರೀ, ಆಧಾರ್ ಕಾರ್ಡ್. ಯಾಕೆ ತೊಂದರೆ ಆಗೈತೆ ಅಂದ್ರೆ ನಾವು ನೋಡ್ರಿ, ಮುಂಜಾಲಿಂದ ಒಂದು 300-400 ರೂಪಾಯಿ ದುಡ್ದಿಲ್ಲ ನಾವು. ಈಗ ನಮ್ಮದು ತಿಂಗಳ 5,000 ರೂಪಾಯಿ ತುಂಬಬೇಕು. ಮನೆ 2,500 ರೂಪಾಯಿ ಕಂತು ತುಂಬಬೇಕು. ಕಾಂಗ್ರೆಸ್ ಐತಿ, ಬರೋಬ್ಬರಿ ಐತಿ, ಇಲ್ಲ ಅನ್ನಂಗಿಲ್ಲ. ಆಮ್ಯಾಗ 2,000 ರೂಪಾಯಿ ಕೆಲವೊಬ್ರಿಗೆ ಬಂದಾವೆ, ಕೆಲವೊಬ್ರು ಬಂದಿಲ್ಲ. ನಮ್ಮ 2-3 ತಿಂಗಳತ್ತ 2,000 ರೂಪಾಯಿ ಬಂದಿಲ್ಲ. ಆಮ್ಯಾಗ ರೇಷನ್ ರೊಕ್ಕನೂ ಬಂದಿಲ್ಲ. ಈ ಬಸ್ಸಿಂದ ಯಾಕೆ ಮಾಡ್ಬೇಕಾ? ಕಾಂಗ್ರೆಸ್ಸೇ ಬರೋಬ್ಬರಿ ಐತಿ, ನಮ್ಮ ಮಂದಿಗೆ ಚಲೋ ಐತಿ. ಅದು ಇದು ಬಸ್ಸಿಂದ ಯಾಕೆ ಮಾಡ್ಬೇಕು ರೀ?
ಇದು ಬಸ್ಸಿಂದ ಬಂದ್ ಮಾಡ್ಬೇಕು ನಮ್ಗೆ. ಬಸ್ಸಿಂದ ಬಂದ್ ಮಾಡಿದರೆ ಓಕೆ, ನಾವು ಕಾಂಗ್ರೆಸ್ ಸರ್ಕಾರ ಹೌದಂತೇವೆ ನಾವು. ಯಾಕಂದ್ರೆ ಬಡವ್ರು ಏನು ಮಾಡ್ಬೇಕ್ರಿ, ಭಿಕ್ಷಾ ಬಿಡ್ಬೇಕು. ಈಗ ನೋಡ್ರಿ ನಮ್ಮದು ಈ ತಿಂಗಳ ನಮ್ಮದು ಪರಿಸ್ಥಿತಿ ಹೆಂಗೈತೆ ಗೊತ್ತೇನ್ರಿ. ಮಂದಿ ಹೇಳ್ತಾರೆ ತಿಂಗ್ಳಿಗೆ 30,000 ದುಡಿತೀನಿ ಅಂತೇಳಿ. ತಿಂಗ್ಳಿಗೆ 30,000 ಜಮಾ ಆಗೋದಿಲ್ಲ ರೀ. ಅದ್ರೆ ಮನಿದು ಏನಾರ ಇರ್ತಾವೆ. ಈಗ ನೋಡಿರಿ, ಈಗ ನಾಳೆ 1ನೇ ತಾರೀಕಿಗೆ ಸೋಮವಾರ 5,000 ರೂಪಾಯಿ ನಾವು ಕಂತು ಕಟ್ಟಬೇಕು. ಆಮ್ಯಾಗ ಮನಿದು ಹಬ್ಬಕ್ಕೆ ಅರ್ಬಿ ತೊಗೋಬೇಕು, ಸಂತಿ ಮಾಡ್ಬೇಕು. ಮುಂದೆ ಏನು ಮಾಡ್ಬೇಕು ರೀ? ಇಲ್ಲಿ ನೋಡಿದ್ರೆ ಪ್ಯಾಸೆಂಜರ್ ಇಲ್ಲ. ಮುಂಜಾನೆ ಒಂದು 400-500 ರೂಪಾಯಿ ದುಡ್ದಿಲ್ಲ ನಾವು. ಫ್ರೀ ಮಾಡಿಬಿಟ್ರೆ ಹೆಣ್ಮಕ್ಳು ಆಟೋದಾಗ ಹತ್ತಿದ್ರು ನಮ್ಗೆ. ಅಂದರೆ ಪ್ಯಾಸೆಂಜರ್ ನೋಡ್ರಿ 2 ತಾಸು ಗಾಡಿ ನಿಂತದ. ಇದು ಫ್ರೀ ಎದಕ್ಕೆ ಮಾಡ್ಬೇಕ್ರಿ ಅವರು? 2,000 ರೂಪಾಯಿನೂ ಎದಕ್ಕೆ ಹಾಕ್ಬೇಕ್ರಿ? ಬ್ಯಾಡ್ ನಮ್ಗೆ. ಇವ್ರು 2,000 ರೂಪಾಯಿ ಕೊಡೋದು ಜರುತ್ತಿಲ್ಲ ನಮ್ಗೆ. ಅಲ್ರಿ 2,000 ರೂಪಾಯಿ ಇಲ್ಲದ ಯಾರು ಇರ್ತಾರೆ? ರೇಷನ್ ಕೊಡ್ತಾರೆ, ಆಯ್ತು ಒಪ್ಕೆ. ರೇಷನ್ದು ಕೊಳ್ಳಿ ಅವರು ಬ್ಯಾಡ್ ನಮ್ಗೆ. ಅದು ರೊಕ್ಕ 2,000 ರೂಪಾಯಿ ಕೊಡ್ತೀನಿ ಅಂತ ಅದು ಹಾಕಿಲ್ಲ ಅಂತ ಬ್ಯಾಡ್ರಿ ನಮ್ಗೆ. 2,000 ರೂಪಾಯಿ ರೇಷನ್ ರೊಕ್ಕನೂ ಬೇಡ, ಇದು ಫ್ರೀನೂ ಬೇಡ ನಮಗೆ. ಕೆಲವೊಬ್ಬರ ಕಡೆ 10 ರೂಪಾಯಿ ಇರೋದಿಲ್ಲ ಬಸ್ಸಿಗೆ ಹೋಗಕ್ಕೆ. ಹಾಂ, ಈ ಬಾರಿ ನಿಮ್ಮ ಹೋಟ್ ಯಾರಿಗೆ? ನಮ್ಗೆ ಕಾಂಗ್ರೆಸ್ ಬೇಕು, ಆದರೂ ಕೆಲಸ ಚಲೋ ಆಗ್ಬೇಕು. ಹಿಂಗಾದ್ರೆ ಹುಬ್ಬಳ್ಳಿ ಧಾರವಾಡ ಲೋಕಸಭಾ ಕ್ಷೇತ್ರ ಚಲೋ ಐತ್ರಿ ಇಲೆಕ್ಷನ್. ಕಾವುನು ಚಲೋ ಐತಿ, ಬಿಸಿಲು ಜಾಸ್ತಿ ಐತಿ. ಬಿಸಿಲಿನಾಗ ಇದು ಕಾವು ಚೆನ್ನಾಗಿದೆ. ಬಟ್ ನಮ್ಮ ಸರ್ಕಾರ ಅಂದರೆ ನಾವು ಆನ್ಮನಿ BJPಯಿಂದ ಬಂದಾರ. BJP ಯಾಕೆ ಮಾಡ್ಬೇಕಂದ್ರೆ ನಾವು ಬೇರೆದರ ಕೈಯಾಗ ಸಿಗಬಾರ್ದು. ಈಗ ನಮ್ಮ ಕರ್ನಾಟಕ ಈಗ ಕಾಂಗ್ರೆಸ್ ಆಗೈತಿ. ಕಾಂಗ್ರೆಸ್ ಆಗಿಂದ ಎಷ್ಟೆಷ್ಟೋ ಜನ ಎದ್ದು ಕುಂತಾರೆ. ಕ್ರಿಮಿನಲ್ ಜಾಸ್ತಿ ಆಗಂತಾವೆ. ಅದಕ್ಕೆ ಅವಕಾಶ BJPಯವ್ರು ಕೊಡೋಂಗಿಲ್ಲ, ಹತ್ತಕ್ತಾರೆ. ಈಗ ನಾವು ಬೇರೆ ನಮ್ಮ ದೇಶವನ್ನು ಬೇರೆದರ ಕೈಯಾಗ ಸಿಗಿಸ್ಬಾರ್ದಂದ್ರೆ ಇದು BJP ಬಂದರೆ ಸಿಗಲ್ಲ. ಕಾಂಗ್ರೆಸ್ನವ್ರು ಬಂದರೆ ಪಕ್ಕಾ ಸಿಗ್ತೈತಿ. ಈ ಬಾರಿ ಹುಬ್ಬಳ್ಳಿಯಲ್ಲಿ ಏನಾಗ್ಬೋದು? BJPನೂ ಆಕತಿ ಪಕ್ಕ 100ಕ್ಕೆ 100% BJP ಆಕತಿ. ಯಾಕೆ ಆಕತಿ ಅಂದರೆ ನಮ್ಮಲ್ಲಿ ಸಾವಿರಾರು ರೈತರು ನನ್ನ ಕಡೆಗೆ ಕಸ್ಟಮರ್ ಬರ್ತಾರೆ. BJPಯವರು ಬರ್ತಾರೆ, ಕಾಂಗ್ರೆಸ್ನವರು ಬರ್ತಾರೆ ನಮ್ಮ ಅಂಗಡಿಗೆ. ಇದು ಗೊಬ್ಬರದ ಅಂಗಡಿಗೆ. ನಾವು ಅವ್ರನ್ನ ಎನ್ಕ್ವೈರಿ ಮಾಡ್ತೇವೆ. ಸರ್, ನಿಮ್ಮ ಪಕ್ಷ ಈ ಸಲ ಏನು ಮಾಡ್ಬೇಕಂತ ಮಾಡಿರಿ, ಮುಂದೆ ಏನು ಮಾಡ್ಬೇಕಂತ ಮಾಡಿರಿ. ನೋಡಿರಿ, ಕೆಳಗೆ ನಾವು ಕಾಂಗ್ರೆಸ್ ಮಾಡಿದ್ದು ತಪ್ಪಾಗೈತಿ. ಯಾಕೆ ಫ್ರೀ ಕೊಟ್ಟ ಸರ್ಕಾರ ಎಲ್ಲ ಈಗ ದುಡಿಯಾರನ್ನ ಅಷ್ಟು ಹಳ್ಳ ಹಿಡ್ಸ್ಯಾರ ಇವರು. ಹಾಂ, ಈಗ ಬಸ್ ಫ್ರೀ ಮಾಡ್ಯಾರ. ಫ್ರೀ ಮಾಡಿದ್ದು ಎಲ್ಲರಿಗೆ ಯಾರಿಗೆ ಅನುಕೂಲ ಇಲ್ಲದು. ಫ್ರೀ ಅಡ್ಡಾಡೋರಿಗೆ ಅನುಕೂಲ ಐತಿ ಅಷ್ಟೇ. ಹಾಂ, ಅದು ಸ್ಕೂಲ್ ಹುಡುಗರಿಗೆ ತೊಂದರೆ ಆಗೈತಿ. ಇದನ್ನು ಬಂದ್ ಮಾಡೋದ್ರಿಂದ ಒಂದು ಅನುಕೂಲ ಆಕೈತಿ. ಈಗ ಆಟೋದವ್ರಿಗೆ ತೊಂದರೆ ಆಕೈತಿ, ಟ್ರಾನ್ಸ್ಪೋರ್ಟ್ನವ್ರಿಗೆ, ಇವ್ರಿಗೆ ಏನು ಕ್ರಷರ್ ಬೇರೆ ಕಡೆ ಸ್ಕೂಲ್ ಸೂಟಿ ಕೊಡ್ತಾವೆ. ಕ್ರಷರ್ನ ಯಾರು ಬಾಡಿಗೆ ಮಾಡ್ಕೊಂಡು ಹೋಗಿದ್ರು, ಅವ್ರಿಗೊಂದು ಅನುಕೂಲ ಕಿತ್ತಿದೆ. ಈಗೇನು ಬಸ್ ಫ್ರೀ ಆಗಿರ್ತಾವೆ, ಖಾಲಿ ಅಡ್ಡಾಡ್ತಾರೆ ಜನ, ವೇಸ್ಟ್. ಇದನ್ನು ಮಾಡಬಾರ್ದು. ಇದು ಮಾಡ್ಯಾರ, ಕರೆಂಟಿನ ಬಿಲ್ ಮಾಡ್ಯಾರ, ಓಕೆ. ಎಲ್ಲದು ಇದು ಗಂಡು ಮಕ್ಳಿಗೆ ಅನುಕೂಲ ಐತಿ, ಹೆಣ್ಮಕ್ಳಿಗೆ ಅನುಕೂಲ ಐತಿ. ಬಸ್ ಒಂದು ಫ್ರೀ ಮಾಡಿದ್ದ ಅನ್ಕಾರ ಭಾಳ ರಾಂಗ್ ಅದು, ಭಾಳ ರಾಂಗ್ ಅದು. ಈ ಬಾರಿ ಹುಬ್ಳಿಯಲ್ಲಿ BJP ಆಕತಿ. 100ಕ್ಕೆ 100% BJPನೂ ಆಕತಿ. ಬೇಕಾದ್ರೆ ನೆಕ್ಸ್ಟ್ ಇಲೆಕ್ಷನ್ ಆಗಿ ಬಂದು ಕೇಳ್ರಿ. ಯಾಕಂದ್ರೆ ನಾ ಇಷ್ಟು ಕಾನ್ಫಿಡೆಂಟ್ ಯಾಕೆ ಹೇಳ್ತಾನೆ ಅಂದರೆ ಇಲ್ಲಿ ನನ್ನ ಕಡೆ ಸಾವಿರಾರು ಕಸ್ಟಮರ್ ಇರ್ತಾರೆ. ದೊಡ್ಡ ದೊಡ್ಡ ಫಾರ್ಮರ್ಸ್ ಅದಾರೆ ನನ್ನ ಕಡೆಗೆ. ಅವ್ರಲಿಂದ ನಾ ತಿಳ್ಕೊತೇನೆ. ನಿಮಗೆ ಹೇಳ್ಬೋದು ಅದನ್ನು ಮಾಡ್ತೀವಿ ಇದು ಮಾಡ್ತೇವೆ. ಪಕ್ಕಾ ರೈತರು ಅದಾರೆ ನನ್ನ ಕಡೆಗೆ. ಸಾವಿರಾರು ಎಕರೆ ಜಮೀನ್ದಾರ ಅದಾರ ಇಲ್ಲಿ ನನ್ನ ಕಡೆ. ಬಸವರಾಜ್ ಬ್ಯಾಳಪ್ನವ್ರು ಅಂತಾರೆ, ವೀರಭದ್ರೇಶ್ವರ ಶಿವ ಸೆಂಟರ್. ಏನು ಹಳ್ಳಿ ಒಳದಾಗ ಏನು ಸೋದರಿನೇ ಇಲ್ಲ. ಹಳ್ಳಿ ಎಲ್ಲ ಹಾಳು ಊರಿನಾಗ ಅದಾವ. ಹಳ್ಳಿ ಎಲ್ಲ ಸಿಟಿ ಒಳಗೇನ ಸೋದರಣೆ ಮಾಡ್ತಾರೋ. ಹಳ್ಳಿ ಏನು ದಾದ ಮಾಡೋದಿಲ್ಲ. ಹಳ್ಳಿ ನೋಡಂಗಿಲ್ಲ ಇವ್ರು ಯಾರು. ಆರಿಸಿ ಬರೋ ಅಟ್ಟ ಕೈ ಮುಕ್ಕೊಂತ ಬರ್ತಾರೆ. ಆರಿಸಿದಿಂದ ಅದು ಹೊಳ್ಳಿ ನೋಡೋದಿಲ್ಲ. ಮತ್ತು ಏನು ದಾದ ಮಾಡೋದಿಲ್ಲ. ಇಂಥ ಮಂದಿ ಏನು ಮಾಡೋದ್ರಿ, ಆರಿಸಿ ಬರೋ ಅಟ್ಟ ಹೇಳ್ತಾರೆ ಅದನ್ನು ಮಾಡ್ತೇವೆ ಇದನ್ನು ಮಾಡ್ತೇವೆ ಅಂತ ಹೇಳಿ ಏನು ಮಾಡೋದಿಲ್ಲ. ಇಲ್ಲ ಆರಿಸಿ ಬಂದ ಭರವಸೆ ಕೊಡ್ತಾರ. ಅದನ್ನು ಮಾಡ್ತೇವೆ ಇದನ್ನು ಮಾಡ್ತೇವೆ ಅಂತ ಹೇಳ್ತಾರೆ. ಹೇಳುವ ಆರಿಸಿ ಬರೋ ಮಟ್ಟ ಆರಿಸಿ ಬಂದಿಂದ ಏನು ಇಲ್ಲೇ ಇಲ್ಲ. ಧಾರವಾಡ ಲೋಕಸಭೆ ಚುನಾವಣೆ ಭಾಳ ಕಾವಾಗಿದ್ರಿ ಕಾಕ. ಹೌದ್ರಿ, ಬಾರಿ ಈ ಸಲ ನಮ್ಮ ಜೋಶಿಯವರೇ ಬರೋದ್ರಿ. ಮತ್ತು ಬೇರೆಯವ್ರು ಯಾರು ಬರೋಕ್ಕಾಗಂಗ. ಕಾಂಗ್ರೆಸ್ಸಿಂದ ವಿನೋದ್ ಅಸೋಟಿ ಅವರು ಕಣಕ್ಕಿಳಿದಾರೆ. ಅವ್ರು ಇಳಿಲಿರಿ, ಕೆಲಸ ಎಲ್ಲ ಯಾರು ಕೆಲಸ ಮಾಡ್ತಾರೆ ಅವ್ರ ಮೇಲೆ ಬರ್ತೈತಲ್ಲ. ಕೆಲಸ ಬೇಕು, ಏನು ಕೆಲಸ ಮಾಡೋರಿಗೆ ಮಾಡಿಕೊಡ್ತಾರೆ ಎಲ್ಲರೂ. ಕೆಲಸ ಆದವ್ರಿ. ಹೌದು. ಧಾರವಾಡ ಲೋಕಸಭೆ ಚುನಾವಣೆ ಫುಲ್ ಗರಂ ಆಗೈತಿ. ಧಾರವಾಡದಟ್ಟೆ ಗರಂ ಆಗ್ಯದ. ಹೆಂಗೈತಿ ಈ ಬಾರಿ? ಈ ಬಾರಿ ಲೋಕಸಭೆ ಚುನಾವಣೆ ಮೋದಿ ಯಾರು ಬರ್ಬೋದು ಈ ಬಾರಿ? ಇಲ್ಲಿ ಪ್ರಹ್ಲಾದ್ ಜೋಶಿ ಅವರು. ಕಾಂಗ್ರೆಸ್ಸಿಂದ ವಿನೋದ್ ಅಸೋಟಿ ಅವರು ಹೇಳಿದಾರೆ. ಇಲ್ಲ
ಯಾರು ಇದಾರೆ ಅವರೇ ಇರ್ತಾರೆ. ಹಾಂ, ನಿಮ್ಮ ಪ್ರಕಾರ ಯಾರು ಬರ್ಬೋದು ಅಂತ? ಪ್ರಹ್ಲಾದ್ ಜೋಶಿ ಅವರು. ಪ್ರಹ್ಲಾದ್ ಜೋಶಿ ಅವರು ಹಾಂ, ಎಷ್ಟು ಲೀಡ್ದಿಂದ ಬರ್ಬೋದು? ಒಂದು ಲಕ್ಷ ಲೀಡ್ ಬರ್ಬೋದು. ಯಾಕೆ ಅವರೇ ಯಾಕೆ ಬರಬೇಕು ಅಂತ? ಮೋದಿ ಪರ್ವ ಹಾಂ, ಅಷ್ಟೇ. ಅಂದ್ರೆ ಜೋಶಿ ಅವ್ರು ಕೆಲಸ ಮಾಡಿಲ್ಲ? ಕೆಲಸ ಮಾಡ್ಯಾರ ಅಂದರೆ ಅವರು ಒಂದು ಸ್ವಲ್ಪ ಪ್ರಭಾವ ಚಲೋ ಐತಿ. ಅವ್ರು ಬಂದ್ರೆ ಅಷ್ಟು ಚಲೋ ಬಂದ್ರೆ ಆದಾಗ್ತದೆ ಅಂತ ಅರ್ಥ. ಅಂದ್ರೆ ಪ್ರಹ್ಲಾದ್ ಜೋಶಿ ಅವರೇ. ಹಾಂ, ಹೋದ ವರ್ಷ ಅವರೇ ಬಂದಿದ್ರು, ಈ ವರ್ಷನೂ ಅವರೇ, ಈ ಬಾರಿನೂ. ಹೆಂಗಿದ್ರಿ ಧಾರವಾಡ ಲೋಕಸಭೆ ಚುನಾವಣೆ? ಧಾರವಾಡದಲ್ಲಿ ಪ್ರಹ್ಲಾದ್ ಜೋಶಿ ಅವರು ಚೆನ್ನಾಗಿದೆ ಸರ್, ನಡೀತಾ ಇದೆ. ಒಳ್ಳೆ ವರ್ಕರು, ಕೆಲಸ ಮಾಡಿದ್ದಾರೆ. ಮುಂದೇನೂ ಅವರೇ ಆರಿಸಿ ಬರ್ತಾರೆ ಅಂತ ಭರವಸೆ ಇದೆ. ಆರಿಸಿ ಬರ್ತಾರೆ ಅಷ್ಟೇ. ಕಾಂಗ್ರೆಸ್ಸಿಂದ ವಿನೋದ್ ಅಸೋಟಿ ಅವರು ಕಣಕ್ಕಿಳಿತಾರೆ. ಇಲ್ಲ ಸರ್, ಕಾಂಗ್ರೆಸ್ಸಲ್ಲಿ ಅಂದರೆ ಈಗ ಫೈಟ್ ನಡೀತಾ ಇದೆ, ನೋಡಬೇಕು. ಈಗ ಮೊದಲಿನ ಥರ ಎಲೆಕ್ಷನ್ ಇಲ್ಲ, ಎಲೆಕ್ಷನ್ ಜೋರಾಗೈತೆ. ಜನರ ಬೆಂಬಲ ಯಾವ ಕಡೆ ಇದೆ ಆ ಅಭ್ಯರ್ಥಿ ವಿನ್ ಆಗ್ತಾರೆ ಅಷ್ಟೇ. ಒಳ್ಳೆ ಕೆಲಸ ಯಾರು ಮಾಡಿದ್ರೆ ಅವ್ರು ವಿನ್ ಆಗ್ತಾರೆ ಅಷ್ಟೇ. ವಿನೋದ್ ಅಸೋಟಿ ಅವರೇ ಗೆದ್ದು ಬರ್ತಾರ ಅಂತ ಮುಂದೆ ಹೇಳೋಕ್ಕಾಗಲ್ಲ ಸರ್. ನಮ್ಮ ನೋಡಬೇಕಾದ್ರೆ ಜೋಶಿ ಅವ್ರದ್ದು ಚೆನ್ನಾಗಿದೆ, ಆರಿಸಿ ಬರ್ತಾರೆ. ಜೋಶಿ ಅವರೇ ಯಾಕೆ ಬರಬೇಕು? ಜೋಶಿ ಅವರು ಒಳ್ಳೆ ವರ್ಕರ್ ಇದ್ದಾರೆ, ಜನರಿಗೆ ಒಳ್ಳೆ ರೆಸ್ಪಾನ್ಸಿಬಿಲಿಟಿ ಇದೆ, ಜನರ ಜೊತೆಗೆ ಒಳ್ಳೆ ಸಂಬಂಧ ಇದೆ. ಹೋದರೆ ಏನೇ ಇದ್ರೂ ಕುಂದುಕೊರತೆಗಳನ್ನ ಆಲಿಸ್ತಾರೆ, ಕೇಳ್ತಾರೆ. ಹೀಗಾಗಿ ಜೋಶಿ ಅವ್ರು ಬರ್ತಾರಂತ ನಮ್ಗೆ ಒಪ್ಪಿದೆ. ಅಂದರೆ ಅಭ್ಯರ್ಥಿ ನಮ್ಮ ಕೈಗೆ ಸಿಗುವಂಥ ಲೀಡರ್ಗಳು ಬೇಕು. ಹೌದು 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 ಜೋಶಿ ಅವರು ಒಳ್ಳೆ ಲೀಡ್ರು, ಸಿಗ್ತಾರಂತ ನಮ್ಗೆ ಭರವಸೆ ಇದೆ. ಮೊದಲು ಒಳ್ಳೆ ಒಳ್ಳೆ ಕೆಲಸಗಳು ಮಾಡಿದ್ದಾರೆ, ಮಾಡ್ತಾರಂತ ಭರವಸೆ. ಅಂದರೆ ಈ ಭಾಗದಲ್ಲಿ ಮತ್ತೆ ಅವರೇ ಬರ್ತಾರೆ? ಹಾಂ, ಅವರೇ ಬರ್ತಾರೆ, ಡೆಫಿನೆಟ್ಲಿ ಜೋಶಿ ಅವರೇ ಬರ್ತಾರೆ. ಕಾಕ, ಎಲೆಕ್ಷನ್ ಬತ್ರಿ, ಹೆಂಗದ್ರಿ ಎಲೆಕ್ಷನ್? ಎಲೆಕ್ಷನ್ ಚಲೋ ಐತಿ. ಹಾಂ, ಬಂದಾಗ ಬರ್ತಾರ, ಹೋಗ್ತಾರ. ಹಾಂ, ನಿಮ್ಮ ಓಟ್ ಯಾರಿಗ್ರಿ? ನಮ್ಮ ಓಟ್ ಮೋದಿಗೆ. ಹಾಂ, ಮೋದಿಗೆ. ಹಾಂ, ಮೋದಿಗ್ರಿ. ಈ ಕಾಂಗ್ರೆಸ್ದವ್ರು ಹೇಳ್ತಾರ ನಾವು ಗೆದ್ದು ಬರ್ತೀವಿ ಅಂತ ಹೇಳ್ತಾರ ಅವರು. ಅವರು ಹೇಳ್ತಾರೋ ಅವರು ನಾವು ಗೆದ್ದು ಬರ್ತಾರೆ. ಯಾರಿಗೆ ಯಾವಾಗ ಆಗಿನ ಟೈಮ್ದಾಗ ಯಾರಿಗೆ ಬೇಕಾಗತ್ತಲ್ಲ ಆಗ ಹಾಕಿಬಿಡು. ಹೆಸರು ಹೇಳೋದು ಮೋದಿಗೆ. ಮೋದಿ ಚಲೋ ಕೆಲಸ ಮಾಡನ್ರಿ. ಹಾಂ, ಈಗ ಅಂದ್ರೆ ಧಾರವಾಡದಾಗ ಭಾಳ ಹವಾ ಅದ್ರಿ ಪ್ರಹ್ಲಾದ್ ಜೋಶಿ ಅವ್ರದ್ದು. ಈಗ ಮೋದಿ ಅವ್ರು ಬರಬೇಕು ಅಂತ ನಿಮ್ಮ ಲೆಕ್ಕಾಚಾರ ಏನಂತ? ಏನು ನಮ್ಗೆ ಅದೆಲ್ಲ ಕೈ ಬಿಡ್ಬಾ. ಹಾಂ ಹಾಂ, ಯಾರು ಏನು ಬರ್ತೈತೆ ಅದ ನಾವು ಓಟ್ ಹಾಕೋದ ಬಿಡೋದ. ಹಾಂ, ಮುಂದಿನ ಕೆಲಸ ಆಗಿದ್ದಾಗಲಿ ಹೋಗಿದ್ದೋಗ್ಲಿ. ಹೌದಲ್ಲ? ಮತ್ತು ಯಾರು ಬಂದ್ರೆ ನಮ್ಮಂಥ ಬಡವರಿಗೆ ಏನು ಸಹಾಯ ಮಾಡ್ತಾರೆ? ಬಡವ್ರು ಯಾರು ನೋಡಲ್ಲ. ಹಾಂ, ಬಡವ್ರು ನೋಡ್ಬೇಕಂತ ರಾಜಕಾರಣಿ ಬರ್ಬೇಕಂದ್ರೆ ಏನು ಮಾಡಬೇಕು ಅಂತ ನಾವು ಏನು ಮಾಡಬೇಕು? ಏನು ಮಾಡೋದು? ಯಾರಿಗಾರ ಒಬ್ಬರಿಗೆ ಹಾಕಿ ಕೊಡಪ್ಪ. ಆಯ್ತು ಬೈ. MP ಎಲೆಕ್ಷನ್ ಅಂತೂ ಬಂತು ಧಾರವಾಡ ಲೋಕಸಭಾ ಕ್ಷೇತ್ರದಾಗ. ಹೆಂಗೈತಿ ಕಾವ? ಹಂಗೈತಂದ್ರೆ ಸ್ವಲ್ಪ ಜೋಶಿ ಐತೆ ಅನಿಸತ್ತ. ಈ MLA ಕಾಂಗ್ರೆಸ್ ಹತ್ತನ ಇದ್ದದ್ದು ಏನಕತ್ ನೋಡ್ಬೇಕನ. ಆಲ್ಮೋಸ್ಟ್ ಅಲ್ಲ BJP ಆಗೋದೈತನ. BJP ಯಾರಿಗೆ ಓಟ? ಒಟ್ಟು ಪ್ರಹ್ಲಾದ್ ಜೋಶಿ. ಪ್ರಹ್ಲಾದ್ ಜೋಶಿ. ಹಾಂ, ಯಾಕೆ ಪ್ರಹ್ಲಾದ್ ಜೋಶಿ ಅವ್ರಿಗೆ ಯಾಕೆ? ಯಾಕಂದ್ರೆ ನಾವು MP ನೋಡಂಗಿಲ್ಲನ, ಮ್ಯಾಲ ಮುಖ್ಯಮಂತ್ರಿ ನೋಡ್ತಾವನ. ಅದ ಬೇಕನ, ನಮಗೆ ಮೋದಿನ ಬೇಕನ. ಮೋದಿ ಅವರು ಬೇಕು. ಹಾಂ, ಕಾಂಗ್ರೆಸ್ದವ್ರು ಹೇಳ್ತಾರೆ ನಾವು ಗೆದ್ದು ಬರ್ತೀವಿ ಈ ಬಾರಿ ನಮ್ಮದೇ ಐತಿ ಅಂತ ಹೇಳ್ತಾರೆ. ಇಲ್ಲಿ ಆತನ ಅವ್ರು ಕರ್ನಾಟಕದಾಗ ಆತನ, ಅಲ್ಲಿ ಆಗಂಗಿಲ್ಲ. ಮೋದಿನ ಹಾಕ ಅನಿಸ್ತದೆ. ಸ್ಟೇಟ್ದಾಗ ಆಗಂಗಿಲ್ಲ. ಸ್ಟೇಟ್ದಾಗ ಆಗಂಗಿಲ್ಲ. ನಾವು ಮೋದಿನ ಹಾಕ ಅನ್ಬೇಕು. ಕೇಂದ್ರದಾಗ ಅಂತೂ BJP ನಾನು ಫಿಕ್ಸ್. ರಾಜ್ಯದಾಗ ಕಾಂಗ್ರೆಸ್. ರಾಜ್ಯದಾಗ ಕಾಂಗ್ರೆಸ್. ಅಂದ್ರೆ ಈ ಯಾಕೆ BJPಗೆ ನಾವು ವೋಟ್ ಮಾಡಬೇಕು? ಯಾಕಂದ್ರೆ ಅಂತ ನಾವು ಬಂದು 2 ಸತಾನು ಗೆದ್ದು ಬಂದು ಮೋದಿ ಅವ್ರು ಚಲೋನ ಮಾಡ್ಯಾನ. ಏನು ಅಂತ ಕೆಟ್ಟದೇನು ಮಾಡಿಲ್ಲ. ಈಗ ಮುಂದಿನ ಸತಾನು ಬಂದು ಅಂಥದ ಮಾಡ್ತಾವ ನಂಬಿಕೆ ಐತನ, ಅದಕ್ಕೆ ಯೋಗ್ಯ ಆಗ್ತಾನೆ. ಕಾಕ, ಧಾರವಾಡ ಎಲೆಕ್ಷನ್ ಬತ್ರಿ, ಹೆಂಗದ್ರಿ ಕಾವ? ಚಲೋ ಐತಿರಿ. ಹಾಂ, ಏನಾಗ್ಬೋದು ಈ ಬಾರಿ ಇರ್ರಿ ಇಲ್ಲಿ? ಕಾಂಗ್ರೆಸ್ ವಿನೋದ್ ಅಸೋಟಿ ಅವರು. ಹಾಂ, ಯಾಕೆ ಪ್ರಹ್ಲಾದ್ ಜೋಶಿ ಅವ್ರು ಆಗಂಗಿಲ್ಲ ರೀ? ಕಾಂಗ್ರೆಸ್ ಅವ್ರು ಮಾಡ್ತಾರಲ್ರಿ ಎಲ್ಲ. ಹಾಂ ಹಾಂ, ಅವ್ರು ಪ್ರಹ್ಲಾದ್ ಜೋಶಿ ಅವರೇ ವಾತ್ಸರ್ಯ ಬಂದಿದ್ದು, ಈ ಬಾರಿನ ಅವರೇ ಬರ್ತಾರಂತ ಹೇಳತ್ತ. ಸಸ್ತಾ ಮಾಡಂತ ಹೇಳ್ರಿ ಅವ್ರಿಗೆ. ಯಾರಿಗೆ? ಎಲ್ಲರಿಗೂ ಯಾರು ಬರ್ತಾರ ಅವ್ರಿಗೆ. ಹಾಂ ಹಾಂ ಹಾಂ, ಸಸ್ತಾ ಮಾಡಬೇಕು. ಹಾಂ, ಏನು ಸಸ್ತಾ ಇಲ್ಲ ಏನು? ಅಕ್ಕಿ ಜೋಳ, ಹಾಂ, ಸಿಲಿಂಡ್ರ್ ಹಾಂ, ಸಸ್ತಾ ಮಾಡಂತೇಳಿ. ಕಮ್ಮಿ ಮಾಡಿಸಿದ್ರೆ ಹಾಂ, ಚಲೋ ಆಗ್ತದ. ಹಾಂ, ಚಲೋ ಆಗ. ಈ ಬಾರಿ ಓಟ ನಿಮ್ಮದು ಕಾಂಗ್ರೆಸ್. ಧಾರವಾಡ ಲೋಕಸಭಾ ಕ್ಷೇತ್ರ ಈಗಾಗಲೇ ರಂಗೇರಿದ್ದು ಧಾರವಾಡದಲ್ಲಿ ಇದ್ದೀವಿ ನಾವು. ಜನರ ಮಾತಾಡಿಸ್ತಾ ಹೋಗೋಣ. ಇಲ್ಲಿ ಆಟೋ ಚಾಲಕರಿದ್ದಾರೆ, ಅವ್ರನ್ನ. ಸರ, ಹೆಂಗೈತ್ರಿ ಧಾರವಾಡ ಲೋಕಸಭಾ? ಸರ್ ಚಲೋ ಐತೆ ಸರ್, ಹಂಗೇನಿಲ್ಲ, ಒಳ್ಳೇದೈತ್ರಿ. ಅಂದ್ರೆ ಈ ಬಾರಿ ಧಾರವಾಡ ಲೋಕಸಭಾ ಕ್ಷೇತ್ರದಾಗ ಯಾರು ಆಗಬಹುದು ಅಂತ ನಿಮ್ಮ ಪ್ರಕಾರ? ಸರ್ ಪ್ರಹ್ಲಾದ್ ಜೋಶಿ ಅವರ ಮೊದಲೇಕಿಂತ ಬಂದಾರ್ರಿ. ಈಗ 4 ಇದು ಪೀರಿಯಡ್ ಒಳಗೆ ಏನೈತಿ ಅಭಿವೃದ್ಧಿ ಕಾರ್ಯನೂ ಕೆಲಸನೂ ಚಲೋ ಮಾಡ್ಯಾರ. ಮತ್ತು ಇದು 5ನೇ ಸಾರಿನೂ ಒಂದು ಸಲ ಚಾನ್ಸ್ ಕೊಡ್ಬೇಕಂತೇಳಿ ನಂದ ಅಂತಲ್ಲ, ಎಲ್ಲರದ್ದು ಒಂದು ಅಭಿಪ್ರಾಯ ಐತಿ. ಹೀಗಾಗಿ BJP ಬರ್ಬೋದು ಅಂಥೇಳಿ ನನ್ನೊಂದು ವಿಶ್ವಾಸ. ವಿನೋದ್ ಅಸೋಟಿ ಅವ್ರದ್ದು ಕಾಂಗ್ರೆಸ್ನಾಗ ಅಷ್ಟೇ ನನಗೆ ಇದನ್ನಿಲ್ಲ ರೀ. ಅವ್ರಕ್ಕಿಂತ ಒಬ್ರಿಗೆ ಸೀನಿಯರ್ಗೆ ಯಾರಿಗಾದ್ರೂ ಕೊಟ್ಟಿದ್ರೆ
ಏನಾದರೂ ಒಂದು ಚಾನ್ಸ್ ಆಗ್ಬೋದಿತ್ತು. ಆದರೆ ಏನೈತಲ್ರಿ ಫೈಟ್ ಆಗ್ಬೋದಾಗಿತ್ತು. ಮತ್ತು ಈ ವಿನೋದ್ ಅಸೋಟಿ ಅವ್ರಿಗೆ, ಪ್ರಹ್ಲಾದ್ ಜೋಶಿ ಅವರಿಗೆ ನೋಡಿದ್ರೆ ಭಾಳ ಅಜಗಜಾಂತರ ಐತ್ರಿ, ಭಾಳ ಅಜಗಜಾಂತರ, ಅಷ್ಟೇ ಇಷ್ಟ ಇಲ್ಲ. ಹಾಂ, ಈ ಬಾರಿ ಅಂತಂದ್ರೆ ನಾವು ನೋಡಿದಾಗ ವಿನೋದ್ ಅಸೋಟಿ ಅವರು ಒಂದಿಷ್ಟು ರಾಜಕೀಯ ಹಿನ್ನೆಲೆ ಏನಿಲ್ಲ, ಕಥೆ ಇಲ್ಲ. ಬಟ್ ಒಂದು ಯಾವ ರೀತಿ ಇದು ಫೈಟ್ ಬೀಳ್ಬೋದು ಅಂತ ಸರ ಭಾಳ ನಾ ಹೇಳಿದ್ನಲ್ಲ ನಿಮ್ಗೆ, ಭಾಳ ಅಜಗಜಾಂತರ ಅಂತೇಳಿ. ಮತ್ತು ಅದಕ್ಕೆ ಬೇರೆ ಶಬ್ದ ಇದನ್ನು ಮಾಡೋದು ಬೇಡ. ಭಾಳ ಅಜಗಜಾಂತರ ಐತ್ರಿ, ವ್ಯತ್ಯಾಸ ಬಹಳ ಒಂದು ಸೈಡೇ ಇದು. ಹಾಂ, ಈಗ 6 ಬಾಲ್ 1 ರನ್ ಅಂತಾರಲ್ಲ 2020 ಒಳಗೆ, 6 ಬಾಲ್ 1 ರನ್ ಅಂತಂದ್ರೆ ಅದೇನು ಅಷ್ಟೇನು ಕಷ್ಟದ ಕೆಲಸ ಅಲ್ರಿ, ಭಾಳ ಸುಲಭದ ಕೆಲಸ ಅದು, ಹೌದಲ್ರಿ? ಮತ್ತು 6 ಬಾಲ್ನಾಗ 1 ರನ್ ಯಾರಾದರೂ ಹೊಡಿಬೋದು. ಹಾಂ, ಹಂಗಾಗೈತೆ ರೀ ಇದು. ಬರ್ರಿ ಹಾಗೆ ಮಾತಾಡ್ಸಾಮು. ಹೆಂಗೈತ್ರಿ ಈ ಬಾರಿ ಎಲೆಕ್ಷನ್ ಧಾರವಾಡದಾಗ? ಚಲೋ ಅದ ಸರ್, ಜೋರದ BJPನೇ ಬರ್ಬೋದು ಸರ್. BJP ಹಾಂ, ಪ್ರಹ್ಲಾದ್ ಜೋಶಿ ಅವರೇ ಬರ್ತಾರೆ ಈ ಸಲ. ಯಾಕೆ ಅವರೇ ಯಾಕೆ ಬರ್ಬೇಕು? ಯಾಕೆ ಬರ್ತಾರೆ ಅಂತಂದರೆ ಅವರು ಧಾರವಾಡ ಹುಬ್ಳಿ ಕೆಲಸಗಳನ್ನು ಭಾಳ ಮಾಡ್ಯಾರ ಸರ್. ನಮ್ಮ IIT ತೊಗೊಂಬಂದಾರ, ಮತ್ತು ಹುಬ್ಳಿ ಎಲ್ಲ ಇದು ಒಳ್ಳೆ ಕೆಲಸನ ಮಾಡ್ಯಾರ ಸರ್, ಹೀಗಾಗಿ ಬರ್ತಾರೆ ಸರ್. ಅಂದ್ರೆ ಕ್ಷೇತ್ರದಾಗ ಅಭಿವೃದ್ಧಿ ಭಾಳ ಆಗೈತಿ ಅಂತಂದ್ರೆ ಈ ಬಾರಿ ಪ್ರಹ್ಲಾದ್ ಜೋಶಿ ಅವರು ಬರ್ತಾರ ಅಂತ? ಹಾಂ, ಬರ್ತಾರಂತ ನಮ್ಮ ಅನಿಸಿಕೆ ಸರ್. ಕಾಂಗ್ರೆಸ್ನವ್ರು ಯಾಕೆ? ಕಾಂಗ್ರೆಸ್ದವರು ಸ್ವಲ್ಪ ಅವ್ರದ್ದು ಇದನ್ನಿಲ್ಲ ಸರ್, ನಮ್ಮ ಶಾಸಕರು ಸ್ವಲ್ಪ ದೂರ ಇರೋದ್ರಿಂದ ನಮ್ಮ ಅಭಿವೃದ್ಧಿ ಕೆಲಸಗಳು ಒಂದು ಸ್ವಲ್ಪ ಲೇಟಾಗಿ ನಡೆಯತ್ತವೆ ಸರ್. ಆದರೂ ಮಾಡ್ಯಾರ ಅವರು. ಕಾಂಗ್ರೆಸ್ದವರು ಇನ್ನೂ ಕಮ್ಮಿ ಏನಿಲ್ಲ ಸರ್, ಮಾಡಿದ್ದಾರೆ. ಹೌದು ಸರ್. ಏನ್ ಮಾತಾಡ್ಬೇಕು ನಾವು ಗೊತ್ತಾಗೋದಿಲ್ಲ. ಎಲೆಕ್ಷನ್ ಧಾರವಾಡದಾಗ ಎಲೆಕ್ಷನ್ ಬಂದ್ರಿ, ಒಂದ್ ಕಡೆ ಪ್ರಹ್ಲಾದ್ ಜೋಶಿ ಅವರು ಅದಾರ, ಇನ್ನೊಂದ್ ಕಡೆ ಕಾಂಗ್ರೆಸ್ ವಿನೋದ್ ಅಸೋಟಿ ಅದಾರ. ಈ ಬಾರಿ ನಿಮ್ ಹೋಟ್ ಯಾರಿಗೆ ಮಾಡಿ? ನಮ್ಗೆ ಕಾಂಗ್ರೆಸ್ ಬಂದ್ರೆ ಚಲೋ ರೀ ನಮ್ಗೆ. ಕಾಂಗ್ರೆಸ್? ಹ್ಞೂ ರೀ. ಯಾಕ್ರಿ ಕಾಂಗ್ರೆಸ್ ಯಾಕೆ ಚಲೋ ರೀ? ಅಂದ್ರೆ ನಮಗೆ ಬಡಬಗ್ಗರಿಗೆ ಅನ್ನ ಹಾಕ್ತಾರ್ರಿ ಅವರು, ನಾವು ಬಡವ್ರು ದುಡ್ಕೊಂಡು ತಿನ್ನೋರು. ಹೌದು, ಬಡವರಿಗೆ ಅನ್ನ ಹಾಕ್ತಾರ ಅವ್ರು. ಹ್ಞೂ ರೀ. ಅಂದ್ರೆ BJP ಅವ್ರು ಹಾಕಲ್ರಿ? ಹಾಕ್ತಾರ್ರಿ, ಏನು ಅವ್ರು ಈಗ ಕಸ್ಕೊಂಡು ಕುಂತಾರಂತ ನೋಡ್ರಿ, ಎಲ್ಲಿ ಹಾಕ್ಬೇಕ್ರಿ? ಇರೋ ಬರೋದೆಲ್ಲ ಕಸ್ಕೊಂಡು ಕೂತಾರ ಅವ್ರು. ಹ್ಞೂ ರೀ, ಇದ್ದವ್ರಿಗೆ ಮಾಡ್ತಾರ್ರಿ, ಹೊಲ ಆಸ್ತಿ ಇದ್ದವ್ರಿಗೆ. ನಮ್ಮಂಥ ಬಡವ್ರಿಗೆ ಯಾರು ಮಾಡ್ಬೇಕ್ರಿ? ಧಾರವಾಡ ಲೋಕಸಭಾ ಚುನಾವಣೆ ಬಂತ್ರಿ, ಹೆಂಗೈತ್ರಿ ಕಾವ? ಈಗ BJPನ ಐತ್ರಿ. BJP ಐತ್ರಿ. ಯಾಕ್ರಿ ಕಾಂಗ್ರೆಸ್ ಹಾಕಿಲ್ರಿ? ಕಾಂಗ್ರೆಸ್ ಐತ್ರಿ, ಇಲ್ಲಿ ಐತಿ, ಆದ್ರೆ ಮ್ಯಾಲೆ ಬರೋದು BJPನೇ ರೀ. BJP. ಇಲ್ಲಿ ಧಾರವಾಡದಾಗ ಯಾರು ಬರ್ತಾರೆ? ಇಲ್ಲಿ ಅರ್ಧ ಕಾಂಗ್ರೆಸ್ಸು ಐತಿ, ಅರ್ಧ BJPನೂ ಐತಿ. ಜೋಶಿ ಅವ್ರು ಬರ್ತಾರ, ವಿನೋದ್ ಅಸೋಟಿ ಅವ್ರು ಬರ್ತಾರೆ? BJPನೂ ಐತಿ, ಕಾಂಗ್ರೆಸ್ ಐತ್ರಿ. ನಿಮ್ಮ ಪ್ರಕಾರ ಯಾವ್ದು ಬರ್ತದ? ನಮ್ಮ ಪ್ರಕಾರ BJPನ ಐತಿ. BJP. ನೀವು ಓಟ? ನಮ್ದು BJPನೇ. ಪಕ್ಕಾ BJP. ಪಕ್ಕಾ BJP. ಹೆಂಗೈತ್ರಿ ಧಾರವಾಡ ಹುಬ್ಬಳ್ಳಿ ಲೋಕಸಭಾ ಕ್ಷೇತ್ರ? ಜೋರಿ ಸರ. ಏನು ಆಗ್ಬೋದು ಈ ಬಾರಿ? ಯಾಕೆ ಸರ? ಏನು ಆಗ್ತಾರೆ? ಇರತ್ತಾನ ಮತ್ತೆ ಯಾರು MP ಎಲೆಕ್ಷನ್ ಅವ್ರು ನಮ್ಮ ಪ್ರಹ್ಲಾದ್ ಜೋಶಿ ಸಾಹೇಬ್ರಿ ಅವರ ಬರ್ತಾರೆ. ಕಾಂಗ್ರೆಸ್ ಬರುತ್ತೆ ಅಂತ ಭಾಳ ಮಾತಾಡತ್ತಾರ ಮಂದಿ. ಹಂಗೇನಿಲ್ಲ ಸರ, ನಮಗೆ ಗ್ಯಾರಂಟಿ ಅಂದ್ರೆ ಪ್ರಹ್ಲಾದ್ ಜೋಶಿ ಸಾಹೇಬ್ರ ಬರ್ತಾರೆ. ಪಕ್ಕಾ ರೀ, 100 ರೀ. ಏರ್ಪೋರ್ಟ್ ಮಾಡ್ಯಾರ, ಆಮ್ಯಾಗೆ ಮತ್ತು ಇದು ಮಾಡ್ಯಾರ, ದೊಡ್ಡ ಹೈವೇ ಮಾಡ್ಯಾರ. ಮತ್ತು ಹೊಳ್ಳಿ ಇಲ್ಲಿ ನಮ್ದು ಏನಿದೆ ಇದು ರೈಲ್ವೆ ಸ್ಟೇಷನ್ ದೊಡ್ಡದು ಇದ್ರೊಳಗೆ ಇಲ್ಲ ಅಂಥದ್ದು ರೈಲ್ವೆ ಸ್ಟೇಷನ್ ಮಾಡ್ಯಾರ. ಒಳ್ಳೆ ಅಭಿವೃದ್ಧಿ ಮಾಡ್ಯಾರ, ಮತ್ತು ಅವರ ಬರ್ತಾರೆ ಸರ್. ಹುಬ್ಬಳ್ಳಿ ಅಂತಂದ್ರೆ ಛೋಟಾ ಬಾಂಬೆ ಅಂತ ಹೇಳ್ತಾರೆ. ಹೌದು ರೀ ಸರ್, ಯಾರ್ಲಿ ಅಂತಾರೆ. ಹೌದು ರೀ, ಅಷ್ಟು ಭಾಳ ಅಭಿವೃದ್ಧಿ ಆಗ್ಯದ. ಅಭಿವೃದ್ಧಿ ಮಾಡ್ಬೇಡ್ರಿ. ಇವತ್ತು ಏರ್ಪೋರ್ಟ್ ನೋಡ್ತಕ್ಕಂಗಿಲ್ಲ, ಎಲ್ಲೆಲ್ಲಿವರು ಏರ್ಪೋರ್ಟ್ ಹೊರಗಿನ ಮಂದಿ ಬಂದು ಏರ್ಪೋರ್ಟಿಗೆ ಬರತ್ತಾರೆ ಸರ್. ಮತ್ತು ಈಗ ಅಲ್ಲಿ ಒಳಗೆಲ್ಲ ಟ್ರಾಫಿಕ್ ಜಾಮ್ ಆಕಿತ್ತು. ಈಗೆಲ್ಲ ದೊಡ್ಡ ಹೈವೇ ಮಾಡ್ಯಾರ, ಹೊರಗೆ ಬಸ್ ಲಾರಿ ಪಾರಿ ಹೋಗಿ ಮಾಡ್ಯಾರ ಸರ್. ಮತ್ತು ಈಗ ಇವು ಹೋಗ್ಯಾವ್ರಿ ಏನು ರೀ ರೈಲ್ವೆ ಸ್ಟೇಷನ್ ಏಷ್ಯಾದಾಗ ಸೆಕೆಂಡ್ ಅಂಥ ಸ್ಟೇಷನ್ ಮಾಡ್ಯಾರ ಈಗ ಅವರು. ಮತ್ತು ಇನ್ನೂ ಏನು ಮಾಡೋಕೆ ಹೇಳ್ರಿ? ಈಗ ವಿನೋದ್ ಅಸೋಟಿ ಅವರೇ ಗೆದ್ದು ಬರ್ತಾರ ಅಂತ ಹೇಳ? ಇಲ್ಲ, ನಮ್ದು ಗ್ಯಾರಂಟಿ ಅಂದ್ರೆ ಪ್ರಹ್ಲಾದ್ ಸಾಹೇಬ್ರ ರೀ, ಪ್ರಹ್ಲಾದ್ ಸಾಹೇಬ್ರ ಬರ್ತಾರೆ. ಬರೀ ಸರ್, ಹೆಂಗಿದೆ ಸರ್ ಹುಬ್ಬಳ್ಳಿ ಧಾರವಾಡ? ಕಾವು ಮಾತ್ರ ಜೋರದ. ಎರಡು ಪಕ್ಷ ಈಗ ಪಕ್ಷಕ್ಕೆ ಅಂದ್ರೆ ಏನು, BJPಗೆ ಮುಂದೆ ಈಗೇನು ಕಾಂಗ್ರೆಸ್ ಏನು ಹುರಿಯಾಳ ಏನು ನಿಲ್ಚಾರಲ್ಲ, ಏನು ಅದು ಅಷ್ಟೊಂದು ಪಕ್ವಾದ ಕ್ಯಾಂಡಿಡೇಟ್ ಏನಲ್ಲ. ಈಗ ರೀಸೆಂಟ್ಲಿ ವಿನೋದ್ ಅಸೋಟಿ ಅಂತೇಳಿ ನಿಲ್ಸಾರಲ್ಲ, ಅಷ್ಟೊಂದು ಇನ್ನೂ ಬೌದ್ಧಿಕ ಮಟ್ಟ ಭಾಳ ಬೇಕು. ರಾಜಕಾರಣಿಯಾಗಿ ಅವ್ರಿಗೆ ಇನ್ನೂ ಅಷ್ಟು ಅನುಭವ ಇಲ್ಲ. ಬಟ್ ಕ್ಯಾಂಡಿಡೇಟ್ ಅಂದ್ರೆ ಬೇರೆ ಅವ್ರಿಗೆ ಹಾಕೋಕ್ಕೆ ಯಾರು ಕ್ಯಾಂಡಿಡೇಟೇ ಸಿಕ್ಕಿಲ್ಲ. ಆ್ಯಕ್ಚುಲಿ ಕಾಂಗ್ರೆಸ್ ಪಕ್ಷದಾಗ ಅಂತ ಅಂದ್ಕೊಂಡ್ರೆ ಅವ್ರಿಗೆ ಹುರಿಯಾಳುಗಳನ್ನ ಅಭ್ಯರ್ಥಿಗಳನ್ನ ಆಯ್ಕೆಯಲ್ಲೇ ಅವ್ರು ತಪ್ಪ್ಯಾರ. ಆಮೇಲೆ ಯಾವುದು ಹೇಳಿದ ಕೆಲಸಗಳು ಯಾವುವು ಇನ್ನೂ ಸರಿಯಾಗಿ ಆಗಿಲ್ಲ. ಅವು ಆ ಭರವಸೆಗಳನ್ನ ಕೊಟ್ಟದ್ದು ಯಾವ ಕೆಳಮಟ್ಟದ ಪ್ರಕಾರ ಬಂದು ಮುಟ್ಟಿಲ್ಲ. ಮುಟ್ಟಕ್ಕೆ ಹೋದರೂ ಅದಕ್ಕೆ ಸರಿಯಾದ ಸ್ಪಂದನೆಗಳು ಯಾವ ಸಿಕ್ಕಿಲ್ಲ. ಈಗೇನು ಇವ್ರು ಮಾಡಿದ್ದಾರೆ BJP ಗೌರ್ಮೆಂಟ್ ನೋಡಿರಿ, ಎಲ್ಲ ಡೈರೆಕ್ಟಾಗಿ ಅಕೌಂಟ್ ತೊಗೊಂಡು ಬರ್ತದೆ. ಯಾರಿಗಾರು ಯಾವುದೋ ಒಂದು ಬರಲಿ ಅಕೌಂಟ್ ತೊಗೊಂಡು ಬರ್ತದೆ.
ಯಾರಿಗೂ ಒಂದು ರೂಪಾಯಿ ಏನು ಇದು ಆಗೋದಿಲ್ಲ, ಅದರೊಳಗೆ ಅಪರಾಧ ಅಂತ ಬರೋದೇ ಇಲ್ಲ, ಎಲ್ಲ ಡೈರೆಕ್ಟಾಗಿ ಅಕೌಂಟಿಗೆ ಬರ್ತದೆ, ಯಾವುದೇ ಅತಂತ್ರ ನಡೆಯಂಗಿಲ್ಲ ನಡಕಿದೆ. ಈಗ ಬಾರಿ ಹುಬ್ಳಿ ಧಾರವಾಡದ ಏನು ನಮ್ಮ ಎಲೆಕ್ಷನ್ ಕ್ಷೇತ್ರ ಪ್ರಹ್ಲಾದ್ ಜೋಶಿ ಅವರನ್ನ ಬರ್ತಾರೆ, ಅದರೊಳಗೇನು ಯಾವುದೇ ಇದಿಲ್ಲ, ಮರೆ ಮಾಚುವಂತೆ ಯಾವುದೇ ಇಲ್ಲ. ಅದು 100% ಅವ್ರು ಏನು ಲಾಸ್ಟ್ ಇಯರ್ ಏನು ಲಾಸ್ಟ್ ಎಲೆಕ್ಷನ್ದಾಗ ಏನು ಬಂದಿರಲ್ಲ ಅದಕ್ಕಿಂತ ಹೆಚ್ಚಿನ ಮತಗಳಿಂದ ಅಂತರಿಸಿ ಜಯ ಆರಿಸಿ ಬರ್ತಾರೆ ಅಂತೇಳಿ ನಾನು ಹೇಳ್ತೀನಿ. ಜೋಶಿ ಅವರಿಗೆ ಜಯವಾಗಲಿ, ನರೇಂದ್ರ ಮೋದಿ ಅವರಿಗೆ ಜಯವಾಗಲಿ. ಬೋಲೋ ಭಾರತ್ ಮಾತಾ ಕಿ ಜೈ. ಅಬ್ಕಿ ಬಾರ್ 400 ಬಾರ್, ಅಬ್ಕಿ ಬಾರ್ 400 ಬಾರ್, ಫಿರ್ ಏಕ್ ಬಾರ್ ಮೋದಿ ಸರ್ಕಾರ, ಫಿರ್ ಏಕ್ ಬಾರ್ ಮೋದಿ ಸರ್ಕಾರ, ಭಾರತ್ ಮಾತಾ ಕಿ ಜೈ. ನೋಡಿದಿರಲ್ಲ ಧಾರವಾಡ ಲೋಕಸಭಾ ಕ್ಷೇತ್ರದ ಜನಾಭಿಪ್ರಾಯವನ್ನು. ಏನೋ BJPಯಿಂದ ಪ್ರಹ್ಲಾದ್ ಜೋಶಿ ಅವರು, ಕಾಂಗ್ರೆಸ್ನಿಂದ ವಿನೋದ್ ಅಸೋಟಿ ಅವರು ಕಣಕ್ಕಿಳಿದಿರುವಂಥ ಈ ಕ್ಷೇತ್ರದಲ್ಲಿ ಸಾಕಷ್ಟು ರಾಜಕೀಯವಾಗಿ ಭಾಳಷ್ಟು ಇಲ್ಲಿ ಪೈಪೋಟಿ ನಡೀತಾ ಇದೆ. ಹಾಗಾದರೆ ಇಲ್ಲಿಯ ಜನ ಯಾರಿಗೆ ಪೇಡ ತಿನ್ನಿಸ್ತಾರೆ, ಯಾರಿಗೆ ಕಹಿ ತಿನ್ನಿಸ್ತಾರೆ, ಯಾರಿಗೆ ಸಿಹಿ ತಿನ್ನಿಸ್ತಾರೆ ಅಂತ ಇಲ್ಲಿ ಕಾದು ನೋಡಬೇಕಾಗಿರುವಂಥದ್ದು. ಇನ್ನು ಅದರ ಜೊತೆಗೆ ನಾವು ನೋಡ್ತಾ ಹೋದಾಗ ಸಾಕಷ್ಟು ಹೆಸರುಗಳು ಪ್ರಸ್ತಾಪ ಆಗ್ತಾ ಇರುವಂಥದ್ದು ಏನಂತಂದರೆ ಇಲ್ಲಿ ಪ್ರಹ್ಲಾದ್ ಜೋಶಿ ಅವರ ಹೆಸರು ಕೂಡ ಪ್ರಸ್ತಾಪ ಆಗ್ತಾ ಇರುವಂಥದ್ದು. ಯಾಕಂದರೆ ಹೋದ ಚುನಾವಣೆಯನ್ನು ನೋಡಿದಾಗ, ಏನು ಈಗ ಬರ್ತಾ ಇರುವಂಥ ಚುನಾವಣೆ ನಾವು ನೋಡಿದಾಗ, ಯಾಕಂದರೆ ವಿನೋದ್ ಅಸೋಟಿ ಅವರು ಅಷ್ಟೊಂದು ರಾಜಕೀಯವಾಗಿ ಇನ್ನೂ ಪರಿಣಿತ ಆಗಿಲ್ಲ, ಇನ್ನೂ ಹೊಸಬ್ರಿದ್ದಾರೆ, ಅದಕ್ಕೋಸ್ಕರ ಇನ್ನು ಮುಂದೆ ನೋಡಬಹುದು. ಈಗ ಜೋಶಿ ಅವರು ಒಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ. ಹುಬ್ಬಳ್ಳಿ ಧಾರವಾಡದಾದ್ಯಂತ ಈಗಾಗಲೇ ನಾವು ಹುಬ್ಬಳ್ಳಿ ರೈಲ್ವೆ ನಿಲ್ದಾಣ ಆಗಿರ್ಬೋದು, ವಿಮಾನ ನಿಲ್ದಾಣ ಆಗಿರ್ಬೋದು, ಭಾಳಷ್ಟು ಅತಿ ಹೆಚ್ಚಾಗಿ ಡೆವಲಪ್ಮೆಂಟ್ ಆಗಿದೆ. ಅದಕ್ಕೋಸ್ಕರ ನಾವು ಈ ಬಾರಿ ಪ್ರಹ್ಲಾದ್ ಜೋಶಿ ಅವ್ರನ್ನ ಮತ ಹಾಕ್ತೀನಿ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇತ್ತು. ಬಟ್ ಕೊನೆ ಟೈಮಲ್ಲಿ ಚುನಾವಣೆ ಅಂತಂದಮೇಲೆ ಯಾವಾಗ ಏನಾಗುತ್ತೆ ಅನ್ನೋದು ಕೂಡ ಇಲ್ಲಿ ಕಾದು ನೋಡಬೇಕಾಗಿದೆ. ಹಾಗಾದರೆ ಹುಬ್ಬಳ್ಳಿಯ ಜನ ಯಾರಿಗೆ ಮತ ಹಾಕ್ತಾರೆ ಅಂತ ಇಲ್ಲಿ ಕಾದು ನೋಡಬೇಕಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಾಗರ್ ಜೊತೆ ನಾನು ಸಿರಾಜ್ ವಾಲಿಕಾರ್, ಸ್ಪೀಡ್ ಪ್ಲಸ್ ಕರ್ನಾಟಕ, ಹುಬ್ಬಳ್ಳಿ. ಸ್ಪೀಡ್ ಪ್ಲಸ್ ಕರ್ನಾಟಕ.